ಮತ್ತು ಈ ಶುಕ್ರವಾರ ಭಾನುವಾರ ಎಲ್ಲ ನಾನ್ ವೆಜ್ ಪ್ರಿಯರ್ ಜಾಸ್ತಿ ಇರ್ತಾರೆ. ಅವತ್ತು ಒಂದು ಸ್ವಲ್ಪ ಡಬಲ್ ಆಗಿ ನಾವು 80 ರಿಂದ 150 kg 1 ಕ್ವಿಂಟಲ್ 1.5 ಕ್ವಿಂಟಲ್ ತನಕ ಹೋಗ್ತಾ ಇದೆ. ಸೊ ಇದು 3ನೇ ಕಂಟೈನರ್ಗೆ ಕಬಾಬ್ ರೆಡಿ ಆಗ್ತಾ ಇದೆ. ಆಲ್ರೆಡಿ ಕೆಜಿಯಷ್ಟು ಮಟನ್ ಮಾಡ್ತಾ ಇದೀವಿ, 1.5 ಕ್ವಿಂಟಲ್ ಅಷ್ಟು ಚಿಕನ್ ಮಾಡ್ತಾ ಇದೀವಿ ಸರ್. ಕಬಾಬು ಸಪ್ರೇಟ್ ಬರುತ್ತೆ, ಅದು 1 ಕ್ವಿಂಟಲಿಂದ 1.25 ಕ್ವಿಂಟಲ್ ಹೋಗ್ತಾ ಇದೆ. 150ಗೆ ಚಿಕನ್ ಬಿರಿಯಾನಿ, ಕಬಾಬು, ಲಿವರ್ ಚಾಪ್ಸ್ ಗೊಜ್ಜು ಬರುತ್ತೆ, ವಾಟರ್ ಬಾಟಲ್ ಬರುತ್ತೆ, 150 ಕೊಡ್ತೀವಿ. ಯಾವರು? ಮದ್ದೂರು. ಚಿಕನ್ ಹೇಗಿದೆ? ಚೆನ್ನಾಗಿದೆ. ನಿಮ್ಮ ಹೆಸರಮ್ಮ? ಅಮೃತ. ಚೆನ್ನಾಗಿದೆ ದಮ್ ಬಿರಿಯಾನಿ. ಇದು ಫಸ್ಟ್ ಟೈಮ್ ಬಂದಿರೋದಾ? ಇದಕ್ಕೂ ಮೊದಲು ಬಂದಿದ್ರಾ? ಇಲ್ಲ ಸರ್, ಈಗ ನಾವು ಇದು 5ನೇ ವರ್ಷ ಮಾಡ್ತಾ ಇರೋದು. ಈಗ 3 ವರ್ಷದ ಹಿಂದೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಡೀತಾ ಇತ್ತು. ಈಗ ಲಾಸ್ಟ್ ವರ್ಷದಿಂದ ಇಲ್ಲಿ ಮಹಾರಾಜ ಗ್ರೌಂಡ್ ದೊಡ್ಡದಾಗಿ ಮಾಡಿ ಸ್ಟಾಲಲ್ಲಿ ಇನ್ಕ್ರೀಸ್ ಮಾಡಿ ಇಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ನಮ್ಮದು 5ನೇ ವರ್ಷದ ಆಹಾರ ಮೇಳ ನಡೀತಾ ಇರೋದು. ಪ್ರತಿ ವರ್ಷ ಹೊಸಕೋಟೆ ದಮ್ ಬಿರಿಯಾನಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನದ ರೆಸ್ಪಾನ್ಸು ಚೆನ್ನಾಗಿದೆ, ಟೇಸ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಸೊ ಪ್ರತಿ ಒಂದು ಸಲ ಬಂದು ತಿಂದವರು ಅವ್ರ ಫ್ಯಾಮಿಲಿ ಕರ್ಕೊಂಡು ರಿಪೀಟ್ ಬರ್ತಾ ಇದ್ದಾರೆ. ಸೊ ಮೈಸೂರು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು ಸರ್. ನನ್ನ ಹೆಸರು ರಾಹುಲ್ ಅಂತ ಹೇಳಿ, ಹೆಡ್ ಕುಕ್ಕು ನಮ್ಮ ಅಣ್ಣ ಪ್ರವೀಣ್ ಅಂತ ಹೇಳಿ ಅವರು. ಸರ್ ದಮ್ ಬಿರಿಯಾನಿ ಅಂದರೆ ಮೈಸೂರಲ್ಲಿ ನಿಮಗೆ ಹನುಮಂತು ಪಲಾವು ಎಲ್ಲ ಪಲಾವ್ ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ಈಗ ಹೊಸಕೋಟೆಯಲ್ಲಿ ವೆರೈಟಿ ಇರುತ್ತೆ. ಈಗ ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಹೋಗಿ ಸರ್, ನಾವು ಮೈಸೂರು ಕ್ಯಾಟ್ರಿಂಗ್ ಇದೆ, ಪೃಥ್ವಿ ಕ್ಯಾಟ್ರಿಂಗ್ ಅಂತ ಹೇಳಿ. ಇಲ್ಲಿಂದ ಅಲ್ಲಿ ಯಾರ್ಯಾರು ಕುಕಿಂಗ್ ಮಾಡ್ತಾರೆ ಅವರೆಲ್ಲ ಇಲ್ಲಿಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ 5 ಗಂಟೆಗೆ ಹೋಗಿ ನಾವು ಹೊಸಕೋಟೆಗೆ ಹೋಗಿ ತಿನ್ನೋಕ್ಕಾಗಲ್ಲ ಮೈಸೂರು ಜನ. ಸೊ ಆ ಕಡೆಯಿಂದ ಹೊಸಕೋಟೆಯವ್ರಿಗೆ ನಾವು ಮೈಸೂರಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಕೊಟ್ಟರೆ ಹೇಗಿರುತ್ತೆ ಅಂತ ಕಾನ್ಸೆಪ್ಟ್ ಇತ್ತು. ಸೊ ಮೈಸೂರು ಜನರು ಕೂಡ ಬೆಳಗ್ಗೆ 5 ಗಂಟೆಗೆ ಹೋಗಿ ಹೊಸಕೋಟೆಗೆ ಹೋಗಿ ತಿನ್ನೋದ್ರಿಂದ ಆಹಾರ ಮೇಳ ಇರೋದ್ರಿಂದ ಅದೊಂದು 10 ದಿನ 15 ದಿನದಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಅದು ಹೊಸಕೋಟೆ ಟೇಸ್ಟ್ ಕೊಡೋಣ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ 5 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10:30 ತನಕ ಇರುತ್ತೆ. ಸರ್ ಮೇಕಿಂಗ್ ಎಲ್ಲ ಒಳಗಡೆ ಮೇಕಿಂಗ್ ಆಗ್ತಾ ಇದೆ. ಮೇಕಿಂಗ್ ಬರ್ತದೆ. ಶುರುವಾಗಿ ನಮಗೆ 22ನೇ ತಾರೀಕು ಆಗಿದ್ದು ಅಕ್ಟೋಬರ್ 2ನೇ ಇದು ಶುರುವಾಗಿ ನಮಗೆ ಅಕ್ಟೋಬರ್ 22ಕ್ಕೆ ಆಗಿದ್ದು, ಸೆಪ್ಟೆಂಬರ್ 22ಕ್ಕೆ ಆಗಿದ್ದು. ಸೊ ಮುಗಿಯೋದು ನಮಗೆ ಅಕ್ಟೋಬರ್ 5ಕ್ಕೆ. ದಮ್ ಬಿರಿಯಾನಿ ಕಬಾಬ್ ಬರುತ್ತೆ, ನಾವು ಲಿವರ್ ಚಾಪ್ಸ್ ಮಾಡ್ತೀವಿ, ಮತ್ತು ಮಟನ್ ದಮ್ ಬಿರಿಯಾನಿ ಇರುತ್ತೆ, ಮತ್ತು ಚಿಕನ್ ದಮ್ ಬಿರಿಯಾನಿ ಇರುತ್ತೆ. ಎಷ್ಟು ಕೆಜಿ ತೊಗೊಂಬಂದ್ರೆ ಚಿಕನ್? ಸರ್ ಬೆಳಗ್ಗೆಯಿಂದ ನಮಗೆ ಬೆಳಗ್ಗೆ ಸಂಜೆ ಡೈಲಿ ವೈಸು ಹೇಗಿದೆ ಅಂದರೆ ಕೆಲವೊಂದು ದಿನ ಸೋಮವಾರ ಬರುತ್ತೆ, ಗುರುವಾರ ಬರುತ್ತೆ. ಅವತ್ತು ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಮಾಡ್ಕೋತೀವಿ. ಏನಕ್ಕೆ ಜನಕ್ಕೆ ಬಿಸಿ ಕೊಡಬೇಕು ಅಂತ ಆ ಟೈಮ್ ತಂದು ಮಾಡ್ಕೋತಾ ಇದ್ದೀವಿ. ಬೇರೆ ದಿನ ಈಗ ಮಂಗಳವಾರ ಮತ್ತು ಈ ಶುಕ್ರವಾರ ಭಾನುವಾರ ಎಲ್ಲ ನಾನ್ ವೆಜ್ ಪ್ರಿಯರ್ ಜಾಸ್ತಿ ಇರ್ತಾರೆ. ಅವತ್ತು ಒಂದು ಸ್ವಲ್ಪ ಡಬಲ್ ಆಗಿ ನಾವು 80 ರಿಂದ 150 kg 1 ಕ್ವಿಂಟಲ್ 1.5 ಕ್ವಿಂಟಲ್ ತನಕ ಹೋಗ್ತಾ ಇದೆ. ಸೊ ಇದು 3ನೇ ಕಂಟೈನರ್ಗೆ ಕಬಾಬ್ ರೆಡಿ ಆಗ್ತಾ ಇದೆ ಆಲ್ರೆಡಿ ಬೆಳಗ್ಗೆಯಿಂದ. ಇದು ಈಗ ಇನ್ನೊಂದು 10 ನಿಮಿಷಕ್ಕೆ ಅದು ರೆಡಿಯಾಗಿ ಅಲ್ಲಿ ಕಳಿಸ್ಕೊಡ್ತೀವಿ. ಅದಕ್ಕೆ ಅಂದರೆ ಒನ್ ಡೇಯಲ್ಲಿ ಎಷ್ಟು ಟೈಮ್ ಬಿಸಿ ಮಾಡಿಕೊಡ್ತೀರ ಸರ್? 1 ಡೇಲಿ ನಾವು ಆಲ್ಮೋಸ್ಟ್ ನಿಮಗೆ 1.5 ಕ್ವಿಂಟಲ್ ಮಟನ್ ಒಂದು 50 ರಿಂದ 60 kg ಅಷ್ಟು ಮಟನ್ ಮಾಡ್ತಾ ಇದ್ದೀವಿ, 1.5 ಕ್ವಿಂಟಲ್ ಅಷ್ಟು ಚಿಕನ್ ಮಾಡ್ತಾ ಇದ್ದೀವಿ ಸರ್. ಕಬಾಬು ಸಪ್ರೇಟ್ ಬರುತ್ತೆ, ಅದು 1 ಕ್ವಿಂಟಲಿಂದ 1.25 ಕ್ವಿಂಟಲ್ ಹೋಗ್ತಾ ಇದೆ. ನಮ್ಮದು ಕಾಂಬೋ ಆಫರ್ ಮಾಡಿದ್ದೀವಿ. 150ಗೆ ಚಿಕನ್ ಬಿರಿಯಾನಿ, ಕಬಾಬು, ಲಿವರ್ ಚಾಪ್ಸ್ ಗೊಜ್ಜು ಬರುತ್ತೆ, ವಾಟರ್ ಬಾಟಲ್ ಬರುತ್ತೆ, 150 ಕೊಡ್ತೀವಿ. ಮಟನ್ ಆದರೆ ನಿಮಗೆ 300. ಮಟನ್ ಬಿರಿಯಾನಿ, ಕಬಾಬು, ಲಿವರು, ಚಾಪ್ಸ್ ಬರುತ್ತೆ, ಮತ್ತು ವಾಟರ್ ಬಾಟ್ಲು. ಸೊ ಜನಕ್ಕೆ ಫುಲ್ಫಿಲ್ ಆಗಿ ಈಗ ನೀರು ಬೇಕು ಅಂತ ಇನ್ನೊಂದು ಕಡೆ ಹೋಗಂಗಿಲ್ಲ, ಮತ್ತು ಗ್ರೇವಿಗೆ ಇನ್ನೊಂದು ಸ್ವಲ್ಪ ಸೈಡ್ಸ್ ಬೇಕು, ಇಲ್ಲೇ ಸಿಗುತ್ತೆ. ಗ್ರೇವಿ ಬಿರಿಯಾನಿ ಬೇಕಾದ್ರೆ ಗ್ರೇವಿ ಬೇಕು ಅಂತ ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಒಂದು ಪ್ಯಾಕಿಂಗ್ ಕಾಂಬೋ ಮಾಡಿ ನಾವು ಜನಕ್ಕೆ ಇಷ್ಟ ಆಗೋ ಥರ. ಸರ್ ಇದು ಚಿಕನ್ ಕಬಾಬ್ ಮಸಾಲೆ ಕಲಸಿಟ್ಟಿದ್ದೀವಿ. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ, ಒಂದು 1/2 hour ಆಗುತ್ತೆ ಅದು. ಇದಾದಮೇಲೆ ನೆಕ್ಸ್ಟ್ ಈಗ ಕಲಸಿಟ್ಟಿರೋದು ಅದೊಂದು 1 hour ಆಗಬೇಕು. ಇದಾಗ ಮೇನ್ಕಿನ ಮ್ಯಾರಿನೇಟ್ಗೆ ನಮ್ಗೆ 1/2 hour 1 hour ಬೇಕು. ಚಿಕನ್ ಕಲಸಿ ಉಪ್ಪು ಖಾರ ಎಲ್ಲ ಹಿಡಿಯೋಕ್ಕೆ ಕಲಸಿಡಿ ಪ್ಯಾಕಿಂಗ್ ಮಾಡಿ. ಈಗ ಅದು 1 hour 1/2 hour ಮಸಾಲೆ ಹಿಡಿಬೇಕು ಚಿಕನ್ಗೆ, ನಿಮ್ಗೆ ಅವಾಗಲೇ ಫ್ಲೇವರ್ ಬರೋದು. ಏನಕ್ಕೆ ಈಗ ಚಿಕನ್ ಕಲಸಿ ನಾವು ಆಗಲೇ ಹಾಕಿದಾಗ ನಮಗೆ ಉಪ್ಪು ಖಾರ ಇರಲ್ಲ, ಟೇಸ್ಟ್ ಇರಲ್ಲ ಅಂತಾರೆ, ಅದು ಹೊರಗಡೆ ಸಪ್ಪೆ ಇರುತ್ತೆ. ಸೊ ಒಂದು 1/2 hour ಮ್ಯಾರಿನೇಟ್ ಮಾಡಿಟ್ರೆ ನಿಮಗೆ ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಮಟನ್ದು ಸರ್. ಇದು ಈಗ ಮಟನ್ ಬಿರಿಯಾನಿ ಮಟನ್ದು ಮಟನ್ನು ಬೇಯಿಸ್ಕೊಂಡಿದ್ದೀವಿ. ಇದು ಮಟನ್ ಬಿರಿಯಾನಿ ಮಾಡೋಕ್ಕೆ ಇದು ಚರ್ಬಿ ಮಾಮೂಲಿ ಬನ್ನೂರು ಕುರಿ ಇದೆ ಸರ್. ಇದು ಬನ್ನೂರು ಕುರಿ ಮಟನ್ ಚರ್ಬಿ, ಮಟನ್ ಕುರ್ಬಿ. ಇದು ಲಿವರ್ ಮಾಡ್ತಾ ಇದ್ದೀವಿ. ಈಗ ಲಿವರ್ ರೆಡಿ ಆಗ್ತಾ ಇದೆ, ಇನ್ನೂ ಬೇಗ ಹಾಕಿದ್ದೀವಿ. ಈಗ ನೆಕ್ಸ್ಟು ಈಗ 5 ಗಂಟೆ 4 ಗಂಟೆಗೆ ಇನ್ನೊಂದು ದಮ್ ಹಾಕ್ತಿದ್ದೀವಿ. ಇದು ಚಿಕನ್ ದಮ್ ಬಿರಿಯಾನಿ. ಇದಕ್ಕೆ ನಿಮ್ಗೆ ಏನಿಲ್ಲ, ಈಗ ಒಂದು 40 kg ಚಿಕನ್ ಹಾಕ್ತೀವಿ. ಈಗ ಒಂದು ರೌಂಡ್ಗೆ 40 ಹಾಕ್ತೀವಿ. ಅಂದರೆ ರೈಸು ಸೇರಿ ನಿಮಗೆ ಆಲ್ಮೋಸ್ಟ್ ನಿಮ್ಗೆ 60 1 ಕ್ವಿಂಟಲ್ ತನಕ ಬರುತ್ತೆ ಪಾತ್ರೆ ವೆಯ್ಟು. ಸೊ ಇಲ್ಲಿ ಚಿಕನ್ ವಾಶ್ ಮಾಡಿ ಈಗ ಡ್ರೈಗೆ ಇಟ್ಟಿದ್ದೀವಿ. ಸೊ ಇದು ಆದಮೇಲೆ ಈಗ ನೆಕ್ಸ್ಟ್ ರೌಂಡ್ಗೆ ಅದು ಖಾಲಿ ಆದರೆ ಇನ್ನು 1 hour ನೆಕ್ಸ್ಟ್ ರೌಂಡ್ ರೆಡಿ ಇರುತ್ತೆ. ಇಮಿಡಿಯೇಟಾಗಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಬೇರೆ ಕೆಲವೊಂದು ಹೋದರೆ ಮೇಕಿಂಗ್ ತೋರಿಸೋದಿಲ್ಲ. ಇಲ್ಲ, ನಮ್ಮದು ಜೆನ್ಯೂನ್ ಆಗಿದೆ. ನಮ್ದು ಈಗ ಪ್ರತಿಯೊಂದು ಕ್ವಾಂಟಿಟಿ ಎಲ್ಲ ಇಲ್ಲೇ ಇದೆ, ಕಣ್ಮುಂದೆನೇ ಇದೆ. ಇಲ್ಲೂ ಬ್ಯಾರಿಕೇಡ್ ಹಾಕಿಲ್ಲ ನಿಮಗೆ. ಸೊ ಯಾರು ಓಪನ್ ಆಗಿ ಬರ್ಬೋದು, ಯಾರಿಗಾರ ಕ್ವಾಲಿಟಿ ಟೇಸ್ಟ್ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಬಂದು ಕೇಳ್ಬೋದು. ಏನಕ್ಕೆ ನಾವು ಇಲ್ಲಿ ರೆಸ್ಪಾನ್ಸ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ದೀವಿ. ನಾವು ನೀಟಾಗಿ ಯಾವ್ದು ಬೇಕೋ ಅವೆಲ್ಲ ಹೇಳ್ಕೊಡ್ತೀವಿ ಸರ್. ಕಸ್ಟಮರ್ಗೆ ಈ ವರ್ಷದ ಓಕೆ
ಮೈಸೂರು ಜನತೆಗೆಲ್ಲ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಆಹಾರ ಮೇಳ ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇದೆ. ಈಗ ಆಲ್ರೆಡಿ 4 ದಿನ ಕಳೆದೋಗಿದೆ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ನಿಮಗೆ ಅಕ್ಟೋಬರ್ 5 ತನಕ ಚಾನ್ಸ್ ಇದೆ. ಅಷ್ಟರೊಳಗೆ ಬಂದು ಮೈಸೂರದು ಅಥವಾ ಕರ್ನಾಟಕದ ಪ್ರಪಂಚದಲ್ಲಿ ಯಾವುದಾದ್ರು ವೆರೈಟಿ ಟೇಸ್ಟ್ಗಳಿದೆ. ನಮ್ಮ ಒಂದೇ ಸ್ಟಾಲ್ ಅಂತಲ್ಲ, ಎಲ್ಲ ಸ್ಟಾಲ್ಗೂ ಬನ್ನಿ, ಪ್ರತಿಯೊಂದು ಟೇಸ್ಟ್ ಮಾಡಿ. ನಿಮ್ಗೆ ಯಾವುದು ಜೆನ್ಯೂನ್ ಒಳ್ಳೆ ಫುಡ್ ಅನಿಸುತ್ತೆ, ಹೈಜಿನಿಕ್ ಫುಡ್ ಸಿಗುತ್ತೆ, ಒಳ್ಳೆ ಊಟ ಮಾಡಿ ದಸರಾನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದಮ್ ಬಿರಿಯಾನಿ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇಲ್ಲ ಸರ್, ನಮ್ಮದು ಜೆನ್ಯೂನ್ ಆಗಿದೆ. ಕಸ್ಟಮರ್ ಯಾರೇ ಬಂದರೂ ಯಾವುದೇ ಪೀಸ್ ಕಮ್ಮಿ ಬಂದರೂ ಬೇಜಾರು ಮಾಡ್ಕೊಬೇಡಿ, ಬಂದು ಕೇಳಿ. ನಿಮ್ಗೆ ಕೇಳಿದಷ್ಟು ರೈಸ್ ಹಾಕ್ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ. ನಮಗೆ ಏನಕ್ಕೆ ಸಂತೃಪ್ತಿಯಾಗಿ ತಿನ್ನಬೇಕು, ಜನ ಖುಷಿ ಪಡಬೇಕು ಅಷ್ಟೇ. ಸ್ಟಾಲ್ ನಂಬರ್ದು ನಮ್ಮದು 140 ಹೊಸಕೋಟೆ ದಮ್ ಬಿರಿಯಾನಿ. ಈ ಎಂಟ್ರೆನ್ಸಲ್ಲೇ ಬೊಂಬು ಬಿರಿಯಾನಿ ಪಕ್ಕನೇ ಇದೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಹಸ್ರತ್ ಬಳಗೇರ್ ಅಂತ ಓಕೆ ಸರ್. ಚಾನಲ್ ಹೆಸರು ಬಂದು ಹಸ್ರತ್ ಬಳಗೇರ್ ಎಪಿಸೋಡ್ಸ್. ಓಕೆ ಸರ್, ಥ್ಯಾಂಕ್ ಯು. ಎಪಿಸೋಡ್ ಹಾಕಂತ ಹೋಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ನಾವು ದಮ್ ಬಿರಿಯಾನಿ ಹತ್ರ ಇವಾಗ ಮಾತಾಡ್ಕೊತ ಬಂದ್ವಿ. ಆ್ಯಂಡ್ ಇಲ್ಲಿ ಎಲ್ಲರೂ ಬಂದಿದ್ದಾರೆ, ಜನ ಊಟ ಮಾಡ್ತಾ ಇದ್ದಾರೆ, ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ತಿಂದಮೇಲೆ ಅವ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅವ್ರ ಜೊತೆ ಫೀಡ್ಬ್ಯಾಕ್ ತಗೊಳ್ಳೋಣ. ಓಕೆನಾ? ನಿಮ್ಮ ಹೆಸರೇನು? ಪ್ರಾಪ್ತಿ. ಪ್ರಾಪ್ತಿ. ಯಾವರು? ಮದ್ದೂರ್. ಮದ್ದೂರು. ಚಿಕನ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆನಾ? ಇದು ಯಾರು ಬರ್ದಿರೋದು ಇಲ್ಲಿ? ಟ್ಯಾಟೋ. ಟ್ಯಾಟೋ ಎಲ್ಲಿ? ಫ್ಲವರ್ ಶೋ. ವರ್ಷ ಆರ್ಡ್ ಹೋಗಿ ಬಂದುಬಿಟ್ಟಿದ್ದಾರೆ. ಓಕೆ, ನಿಮ್ಮ ಹೆಸರಮ್ಮ? ಅಮೃತ. ಚೆನ್ನಾಗಿದೆ ದಮ್ ಬಿರಿಯಾನಿ. ಬ್ರದರ್ ದಮ್ ಬಿರಿಯಾನಿ ಹೇಗಿದೆ, ಟೇಸ್ಟ್ ಬಗ್ಗೆ ಹೇಳಿ. ನಮ್ಮ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರೇ ಅದಕ್ಕೆ ಮೈಸೂರು ಲೋಕಲ್ ಅವರು ಬಿಜಾಪುರದಿಂದ ಬಂದವರು, ಅವರು ಚೆನ್ನಾಗೈತೆ ಅಂತವ್ರೆ. ಇವರು ಕೋಟೆಯವರು. ಸರ್ ನೀವು ಹೇಳಿ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ.